ಡಿಕೆ ದಾಳಕ್ಕೆ ಕಮಲದಳ ವಿಲವಿಲ. ಒಂದು ಫೋನ್ ಕಾಲ್, ಸಿಪಿವೈ ದಿಲ್ಲಿಗೆ ದೌಡು. ಚನ್ನಪಟ್ಟಣದಲ್ಲಿ ಏನಿದು ಬಿಗ್ ಟ್ವಿಸ್ಟ್. ಒಂದು ಫೋನ್ ಕಾಲ್, ಒಂದೇ ಒಂದು ಫೋನ್ ಕಾಲ್ಗೆ ಸಿಪಿ ಯೋಗೇಶ್ವರ್ ಬೆಚ್ಚಿ ಬಿದ್ರ. ಆ ಒಂದು ಫೋನ್ ಕಾಲ್ ಕಮಲ ದಳದಲ್ಲಿ ಕಂಪನ ಸೃಷ್ಟಿ ಮಾಡಿರೋದಕ್ಕೆ. ಚನ್ನಪಟ್ಟಣದ ದೋಸ್ತಿ ಟಿಕೆಟ್ ಆಕಾಂಕ್ಷಿಯಾಗಿರೋ ಸಿಪಿ ಯೋಗೇಶ್ವರ್ ಎದ್ನೋ ಬಿದ್ನೋ ಅಂತೇಳಿ ದಿಢೀರ್ ದಿಲ್ಲಿಗೆ ದೌಡಾಯಿಸಿದ್ದಕ್ಕೆ. ಅಷ್ಟಕ್ಕೂ ಆ ಒಂದು ಫೋನ್ ಕಾಲ್ ಮಾಡಿದ್ಯಾರು? ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋ ಆ ಬಿಗ್ ಡೆವಲಪ್ಮೆಂಟ್ಸ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ತೆರವಾಗಿರೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸದ್ಯದಲ್ಲಿ ಬೈ ಎಲೆಕ್ಷನ್ ನಡೆಯಲಿದೆ. ಆದ್ರೆ ಚುನಾವಣಾ ದಿನಾಂಕ ಘೋಷಣೆಯಾಗೋದಕ್ಕೂ ಮೊದಲೇ ಕಾಂಗ್ರೆಸ್ ಮತ್ತು ಕಮಲದಳ ಪಕ್ಷಗಳ ಮಧ್ಯೆ ಈ ಕ್ಷೇತ್ರವನ್ನ ಕಬಳಿಸಲು ಭಾರಿ ತಂತ್ರಗಾರಿಕೆ ನಡೆಯುತ್ತಿದೆ. ಡಿಸಿಎಂ ಡಿಕೆಶಿ ಅಂತೂ ಈ ಕ್ಷೇತ್ರವನ್ನ ಈ ಸಲ ಕಮಲದಳಕ್ಕೆ ಬಿಟ್ಟು ಕೊಡೋ ಸೀನೆ ಇಲ್ಲ ಅಂತೇಳಿ ಜಿದ್ದಿಗೆ ಬಿದ್ದಿದ್ದಾರೆ. ಜೊತೆಗೆ ಇಲ್ಲಿ ತಾವೇ ಅಕ್ಕಡಕ್ಕಿಳಿಯುತ್ತಾರಾ ಇಲ್ಲ ಅವರ ಸಹೋದರ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸುತ್ತಾರಾ ಅನ್ನೋ ಚರ್ಚೆಗಳು ಜೋರಾಗಿವೆ. ಆದ್ರೆ ಆಡಳಿತ ಪಕ್ಷವಾಗಿರೋ ಕಾಂಗ್ರೆಸ್ ಈ ಸಲ ಈ ಕ್ಷೇತ್ರವನ್ನ ಕಮಲದಳಕ್ಕೆ ಬಿಟ್ಟು ಕೊಡಲ್ಲ. ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷಗಳು ಬೈ ಎಲೆಕ್ಷನ್ ಗಳಲ್ಲಿ ಮೇಲುಗೈ ಸಾಧಿಸಿರೋದು ಕಾಮನ್ ಆಗಿಬಿಟ್ಟಿದೆ. ಇದರಿಂದ ಅಲರ್ಟ್ ಆಗಿರೋ ಕಮಲದಳ ಪಕ್ಷಗಳು ಚನ್ನಪಟ್ಟಣದಿಂದ ದೋಸ್ತಿ ಅಭ್ಯರ್ಥಿಯಾಗಿ ಯಾರನ್ನ ಕಣಕ್ಕಿಳಿಸಬೇಕು ಅಂತೇಳಿ ತಲೆಗೆ ಹುಳ ಬಿಟ್ಕೊಂಡಿವೆ. ಆದ್ರೆ ಸದ್ಯ ಕೇಳಿ ಬರುತ್ತಿರೋ ಮಾತುಗಳ ಪ್ರಕಾರ ಬಿಜೆಪಿ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ನಿರ್ಧರಿಸಿದೆಯಂತೆ. ಇದು ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿಪಿ ಯೋಗೇಶ್ವರ್ ಅವರ ಆಸೆಗೆ ತಣ್ಣೀರು ಸುರಿದಿದೆ. ಇತ್ತ ರಾಜ್ಯದ ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ದಿಲ್ಲಿಯಲ್ಲಿದ್ದಾರೆ. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣದ ಪೈಕಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಪ್ರಭಾವ ಹೆಚ್ಚಿದೆ. ಅಲ್ಲದೆ 2023ರ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದ ಕ್ಷೇತ್ರವಿದ್ದು, ಆದ್ದರಿಂದ ಅದನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಡುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ಇದರಿಂದಾಗಿ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪೋ ಭೀತಿ ಎದುರಾಗಿದೆ. ಆದ್ದರಿಂದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಮೂಲಕ ವರಿಷ್ಠರನ್ನ ಭೇಟಿಯಾಗಿ ಟಿಕೆಟ್ ನೀಡುವಂತೆ ಮನವಿ ಮಾಡಲು ಸಿಪಿ ಯೋಗೇಶ್ವರ್ ಪ್ರಯತ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ದಿಲ್ಲಿಯಿಂದ ಬಿ.ವೈ. ವಿಜಯೇಂದ್ರ ಸಿಪಿ ಯೋಗೇಶ್ವರ್ ಅವರಿಗೆ ಫೋನ್ ಮಾಡಿ ಚನ್ನಪಟ್ಟಣ ಟಿಕೆಟ್ ಜೆಡಿಎಸ್ಗೆ ಬಿಟ್ಟುಕೊಡಲು ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ಒಂದು ಫೋನ್ ಕಾಲ್ ನಿಂದ ವಿಚಲಿತರಾಗಿರೋ ಸಿಪಿ ಯೋಗೇಶ್ವರ್ ತಮ್ಮ ಪರ ಲಾಬಿ ನಡೆಸೋಕೆ ದಿಲ್ಲಿಗೆ ದೌಡಾಯಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸಿಪಿ ಯೋಗೇಶ್ವರ್ ಹಾಲಿ ಬಿಜೆಪಿ ಎಂಎಲ್ಸಿ. 2006ರವರೆಗೂ ಇವರು ಎಂಎಲ್ಸಿ ಆಗಿ ಮುಂದುವರಿಯಬಹುದು. ಹೀಗಿದ್ರು ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಆದ್ರೀಗ ಬಿಜೆಪಿ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದ್ರಿಂದ ಸಿಪಿ ಯೋಗೇಶ್ವರ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಅನಿವಾರ್ಯತೆ ಎದುರಾಗಿದೆ. ಹಾಗೆ ಮಾಡಿದ್ರೆ ಇವರು ತಮ್ಮ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಚನ್ನಪಟ್ಟಣದಿಂದ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯಬಹುದು ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಕುಮಾರಸ್ವಾಮಿ ನಿಖಿಲ್ ಕಣಕ್ಕಿಳಿಯೋದಿಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ರು ಅಭ್ಯರ್ಥಿ ಯಾರು ಅನ್ನೋದೇ ಇಲ್ಲಿ ಬಿಗ್ ಪ್ರಶ್ನೆ. ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಪಕ್ಷದ ವರ್ಚಸ್ಸು ಮೀರಿ ಪ್ರಭಾವ ಹೊಂದಿದ್ದಾರೆ. ಬಿಜೆಪಿ, ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳಿಂದ ಅವರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಅವರನ್ನ ಅಭ್ಯರ್ಥಿ ಮಾಡಲು ಎಚ್.ಡಿ. ಕುಮಾರಸ್ವಾಮಿ ಸಹ ಒಪ್ಪಿಗೆ ನೀಡಿದ್ದಾರೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅಭ್ಯರ್ಥಿಯಾದ್ರೆ ಕ್ಷೇತ್ರ ಮೈತ್ರಿಕೂಟದ ಪಾಲಾಗಲಿದೆ ಅನ್ನೋದನ್ನ ಜೆಡಿಎಸ್ ನಾಯಕರು ಒಪ್ಪುತ್ತಾರೆ. ಆದ್ರಿಂದ ಸಿಪಿ ಯೋಗೇಶ್ವರ್ ಕಣಕ್ಕಿಳಿಯೋದು ಪಕ್ಷದ ನಾಯಕರು ಒಪ್ಪಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಜೆಪಿ ಯಾವ ಕ್ಷೇತ್ರ ಯಾರಿಗೆ ಅಂತೇಳಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ. ಆದ್ರೆ ಚನ್ನಪಟ್ಟಣದಲ್ಲಿ ಕಮಲದಳ ದೋಸ್ತಿ ಅಭ್ಯರ್ಥಿ ಯಾರಾದ್ರೂ ಆಗ್ಲಿ ಈ ಸಲ ಚನ್ನಪಟ್ಟಣವನ್ನ ಬಿಟ್ಟುಕೊಡೋ ಸೀನೆ ಇಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ರಾಮನಗರ ಡಿಕೆಶಿ ಅವರ ತವರು ಜಿಲ್ಲೆಯಾಗಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲೋದನ್ನ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಡಿಕೆಶಿ ಈಗಾಗಲೇ ಚನ್ನಪಟ್ಟಣದಲ್ಲಿ ರೌಂಡಿಂಗ್ ಶುರು ಮಾಡಿದ್ದು ಮತದಾರರ ಪಲ್ಸ್ ಚೆಕ್ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಪರ ಸಮೀಕ್ಷೆಗಳು ನಡೀತಾ ಇವೆ. ಇದೆಲ್ಲದರ ಮಧ್ಯೆ ಕ್ಷೇತ್ರದ ಮತದಾರರನ್ನ ಕಾಂಗ್ರೆಸ್ನತ್ತ ತಿರುಗಿಸಿಕೊಳ್ಳಲು ಡಿಕೆಶಿ ನಿಗೂಢ ದಾಳ ಹೂಡಲು ರೆಡಿಯಾಗಿದ್ದಾರೆ. ಡಿಕೆಶಿಯ ಈ ನಿಗೂಢ ದಾಳ ಕಮಲದಳ ಪಕ್ಷಗಳಿಗೆ ಬಿಗ್ ಟೆನ್ಷನ್ ತಂದಿಟ್ಟಿದೆ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಕಮಲದಳ ದೋಸ್ತಿ ಅಭ್ಯರ್ಥಿ ಯಾರಾಗಬಹುದು? ಡಿಕೆ ಶಿವಕುಮಾರ್ ಪ್ರತಿಷ್ಠೆ ಮುಂದೆ ದೋಸ್ತಿ ಅಭ್ಯರ್ಥಿ ಗೆಲ್ಲೋದಕ್ಕಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.